ಫ್ರೆಂಡ್ಸ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿರ್ತೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತು ನಾನು ನನ್ನ ಚಾನಲಲ್ಲಿ ನಾನು ಇವತ್ತು ಕ್ರಾಫ್ಟ್ ವಿಡಿಯೋಸ್ ಆಗಲಿ, ಆರ್ಟ್ ವಿಡಿಯೋಸ್, ಕುಕಿಂಗ್ ವಿಡಿಯೋಸ್ ತಂದಿಲ್ಲ. ಸೊ ನಾನು ಇವತ್ತೊಂದು ಒಬ್ಬರು ವ್ಯಕ್ತಿ ಬಗ್ಗೆ ನಾನು ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ಬಂದಿದ್ದೀನಿ. ಸೊ ಅವರಿಂದ ನನಗೆ ನನ್ನ ಚಾನಲ್ಗೆ ಮತ್ತು ನನ್ನ ಯೂಟ್ಯೂಬ್ಗೆ ತುಂಬ ಮಾರಲ್ ಸಪೋರ್ಟ್ ಸಿಕ್ಕಿದೆ. ಸೊ ನ್ಯೂ ಯೂಟ್ಯೂಬರ್ಸು, ಅಪ್ಕಮಿಂಗ್ ಯೂಟ್ಯೂಬರ್ಸ್ಗಳಿಗೆ ಅವರು ಒಂದು ರೀತಿ ದಾರಿದೀಪ ಅನ್ಬೋದು. ಅವ್ರ ಹೆಸರು ಬಂದು ಜೇಠಾಲಾಲ್ ವಿಶ್ವಕರ್ಮ. ಹೌದು, ಅವ್ರ ಹೆಸರು ಜೇಠಾಲಾಲ್ ವಿಶ್ವಕರ್ಮ ಅಂತ. ದಾದಾಜಿ ಅವ್ರನ್ನ ನಾನು ಪ್ರೀತಿಯಿಂದ ವೈಟಿ ದಾದಾಜಿ, ಯೂಟ್ಯೂಬ್ ದಾದಾಜಿ ಅಂತಲೂ ಸಹ ಅವ್ರನ್ನ ಕರಿತೀನಿ. ಸೊ ನನಗೆ ಯೂಟ್ಯೂಬಲ್ಲಿ ಏನೇ ಪ್ರಾಬ್ಲಮ್ ಆಯಿತು, ನನಗೇನಾದ್ರು ಅವಶ್ಯಕತೆ ಇತ್ತು, ಏನೇ ಇದ್ರೂ ಸಹ जस्ट ನಾನು दादाजी ಒಂದು ಪ್ರಾಬ್ಲಮ್ हुआ ऐसे है दादाजी मुझे हेल्प करो. तो दादाजी ನನ್ನ ಪ್ರಾಬ್ಲಮ್ ಕೇಳ್ತಿದ್ದಂಗೆ ಆನ್ ಮೂಮೆಂಟಲ್ಲಿ, ಆನ್ ಸ್ಪಾಟಲ್ಲಿ ನನಗೆ ಸಪೋರ್ಟ್ ಮಾಡ್ತಾರೆ. ನಂದೇನೇ ಪ್ರಾಬ್ಲಮ್ ಇದ್ರೂ ಸಹ ತುಂಬ ಪೇಷನ್ಸಿಂದ ಕೇಳಿ ನಮ್ಗೆ ಇದು ಮಾಡ್ತಾರೆ. ಹಾಗಂತ ಅವ್ರಿಗೆ ನಂತರ ಸಾವಿರಾರು ಜನ ಕಾಲ್ ಮಾಡ್ತಾರೆ. ದಾದಾಜಿ ಬಂದು ಅಪ್ಕಮಿಂಗ್ ನ್ಯೂ ಯೂಟ್ಯೂಬರ್ಸ್ಗೆ ತುಂಬಾ ಸಪೋರ್ಟ್ ಮಾಡ್ತಾರೆ. ಅವ್ರಿಗೆ ಯಾರು ಒಂದು ರೀತಿ ಈ ಗ್ಯಾಂಗ್ಗಳು ಮಾಡಿಕೊಂಡು ಯಾರನ್ನಾರು ಒಂದು ಸ್ವಲ್ಪ ತುಳಿಯೋ ರೀತಿ ಎಲ್ಲ ಅವಕಾಶ ಮಾಡೋರು ಕಂಡ್ರೆ ಅವ್ರಿಗೆ ಆಗೋದಿಲ್ಲ. ಸೊ ಕಂಟೆಂಟ್ ಚೆನ್ನಾಗಿದ್ದು ನೀವು ಏನಾದ್ರು ಹೊಸದು ಪ್ರಯತ್ನ ಪಡ್ತಾ ಇದ್ದೀರಾ ಅಂದರೆ ಅವ್ರು ನಿಜಕ್ಕೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಅವ್ರನ್ನ ಒಂದು ರೀತಿ ನಮ್ಮ ನಾರ್ತ್ ಇಂಡಿಯಾನಲ್ಲಿ ತುಂಬ ಒಂದು ಪೂಜನೀಯ ಸ್ಥಾನದಲ್ಲಿ ಇಟ್ಟು ಎಲ್ಲ ನ್ಯೂ ಯೂಟ್ಯೂಬರ್ಸು, ಓಲ್ಡ್ ಯೂಟ್ಯೂಬರ್ಸ್ ಅವ್ರನ್ನ ಇದು ಮಾಡಿ, ಈವನ್ ಅವ್ರ ಲೈವ್ ಟೈಮಿಂಗ್ಸ್ ಬಂದು ಸಂಜೆ 7 ಗಂಟೆಯಿಂದ 9:30, 10 ಗಂಟೆ ತನಕ ಇರುತ್ತೆ. ಮಾರ್ನಿಂಗ್ 5:30 9:30, 10 ಗಂಟೆ ತನಕ ಮಾರ್ನಿಂಗ್. ದಾದಾಜಿ ಬಂದು 2 ಟೈಮ್ ಲೈವ್ ಮಾಡ್ತಾರೆ. ಅವ್ರ ಲೈವಲ್ಲಿ ಬರೀ ನಮ್ಮ ಇಂಡಿಯನ್ಸ್ ಮಾತ್ರ ಅಂತಲ್ಲ, ನಮ್ಮ ಕೇರಳ, ತಮಿಳ್ನಾಡು, ಆಂಧ್ರ, ಕರ್ನಾಟಕ ಅಂತಲ್ಲ, ನಾರ್ತ್ ಇಂಡಿಯಾ, ಬಿಹಾರ, UP, MP, ಪಂಜಾಬು, ಒಡಿಸ್ಸಾ ಅಂತಲ್ಲ, ಗುಜರಾತ್ ಅಂತಲ್ಲ, ಅವ್ರ ಚಾನಲಲ್ಲಿ ಅವ್ರ ಲೈವಲ್ಲಿ ಬಂದು ಇಂಟರ್ನ್ಯಾಷನಲ್ ಯೂಟ್ಯೂಬರ್ ಸಹ ಅವ್ರ ಹತ್ರ ಬಂದು ಸಪೋರ್ಟ್ ತಗೋತಾರೆ. ಅಷ್ಟು ಮಟ್ಟಕ್ಕೆ ದಾದಾಜಿ ಅಷ್ಟು ಹೆಲ್ಪಿಂಗಲ್ಲಿದ್ದಾರೆ. ಮತ್ತು ಅವ್ರ ಹತ್ರ ಏನೇ ಸಪೋರ್ಟ್ ತೊಗೊಂಡ್ರು ಸಹ ನಿಶುಲ್ಕ ಇರುತ್ತೆ. ಅವ್ರು ಯಾವುದೇ ರೀತಿ ಚಾರ್ಜಸ್ ಎಲ್ಲ ಮಾಡೋದಕ್ಕೆ ಹೋಗಲ್ಲ. ಯಾಕಂದರೆ ಈಗ ಯೂಟ್ಯೂಬಲ್ಲಿ ಒಂದು ಬಿಸ್ನೆಸ್ ಸಹ ಇದೆ. ನಾವು ನಿಮಗೆ ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೊಡ್ತೀವಿ, ಸಬ್ಸ್ಕ್ರಿಪ್ಷನ್ ಕಂಪ್ಲೀಟ್ ಮಾಡ್ತೀವಿ ಹೇಳೋ ಪ್ರಕಾರ. ಈಗ ಅವರು ವಾಚ್ ಅವರು ಕಂಪ್ಲೀಟ್ ಮಾಡ್ಕೊಡ್ತಾರೆ, ಸಬ್ಸ್ಕ್ರಿಪ್ಷನ್ನು ಕಂಪ್ಲೀಟ್ ಮಾಡಿಕೊಟ್ಬಿಡ್ತಾರೆ. ಚಾನಲ್ ವಾಟ್ ಈಸ್ ನೆಕ್ಸ್ಟ್ ಈಗ ಇವೆಲ್ಲ ಮಾಡಿಕೊಂಡು ನಮ್ಮ ಕಷ್ಟಪಡದೆ ನಮ್ಮ ಚಾನಲ್ ಜನಗಳ ಹತ್ರ ರೀಚ್ ಆಗ್ದೇನೆ ನಾವು ಡಾಲರ್ಸು ಮತ್ತು ಅದರಿಂದ ಮುಂದಕ್ಕೆ ಏನೇನು ಪ್ರೋಸೆಸ್ ಇದೆಯೋ ಅದನ್ನೆಲ್ಲ ಹೇಗೆ ಮಾಡ್ಕೊಳ್ಳೋಕೆ ಸಾಧ್ಯ? ಸೊ ಅದರಿಂದ ನಾವು ನಮ್ಮ ಚಾನಲ್ನ ಯಾವುದೇ ರೀತಿ ಶಾರ್ಟ್ಕಟ್ ಹೋಗ್ದೇನೆ ನಿಯತ್ತಾಗಿ, ಕಷ್ಟ ಇದೆ, ನಾನೇನು ಅನ್ನಲ್ಲ, 1000 ಸಬ್ಸ್ಕ್ರಿಪ್ಷನ್ ಆರಾಮಾಗಿ ಮಾಡ್ಕೋಬೋದು, ಬಟ್ ವಾಚ್ ಟೈಮ್ ಇಸ್ ವೆರಿ ಡಿಫಿಕಲ್ಟ್ ಇದೆ. ಸೊ ಅದಕ್ಕೆಲ್ಲ ನಾವು ನಮ್ಮದೇ ಓನ್ ಪ್ರಯತ್ನ ಇಡಬೇಕು. ಮತ್ತು ಯಾರು ಹಿರೀಕರದು ಒಂದು ಸಣ್ಣ ಪುಟ್ಟ ಸಹಾಯ ಸಹ ಇರಬೇಕು. ನಾನು ಇವತ್ತು ಹೇಳೋಕ್ಕೆ ಹೊರಟಿರುವಂಥದ್ದು ಜೇಠಾಲಾಲ್ ವಿಶ್ವಕರ್ಮ ಅಂದ್ಕೊಂಡು. ಸೊ ಇವ್ರು ಬಂದು ಡೆಲ್ಲಿಲಿ ಇರ್ತಾರೆ. ದಾದಾಜಿದು ಚಾನಲ್ ಹೆಸರು ಬಂದು ಆರಾಧನಾ ಅಫಿಷಿಯಲ್ ಅಂದ್ಕೊಂಡು. ಸೊ ದಾದಾಜಿ 2 ಚಾನಲ್ ಇದೆ. ಒಂದು ಜೇಠಾಲಾಲ್ ವಿಶ್ವಕರ್ಮ ಅನ್ನೋ ಚಾನಲಲ್ಲಿ ಅವ್ರು ರಾಮಾಯಣ, ಮಹಾಭಾರತ, ಸಂಸ್ಕೃತದಲ್ಲಿ ಹೇಳ್ಕೊಡ್ತಾರೆ. ಸೊ ಆರಾಧನಾ ಅಫಿಷಿಯಲ್ ಅನ್ನೋ ಚಾನಲಲ್ಲಿ ದಾದಾಜಿ ಬಂದು ಹಿಂದಿನಲ್ಲಿ ಇದು ಮಾಡ್ತಾರೆ. ಮತ್ತು ಅದರಲ್ಲಿ ಮಹಾಭಾರತ ರಿಲೇಟೆಡ್ ಇದಿರುತ್ತೆ. ಈಗ ವಿದುರ್ ನೀತಿ ನಡೀತಾ ಇದೆ ಮತ್ತು ಭೀಷ್ಮ ಪಿತಾಮಹ ಬಗ್ಗೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾ ಇದ್ದಾರೆ. ಮತ್ತು ತುಂಬ ಒಳ್ಳೊಳ್ಳೆ ಇದಿದೆ. ಎಲ್ಲ ಸಂಸ್ಕೃತದಲ್ಲಿರೋದನ್ನ ಅವರು ಹಿಂದಿನಲ್ಲಿ ಜನಸಾಮಾನ್ಯರಿಗೆ ಅರ್ಥ ಆಗೋ ರೀತಿ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿ ಹೇಳ್ಕೊಡ್ತಾ ಇದ್ದಾರೆ. ಈವನ್ ದಾದಾಜಿ ಚಾನಲ್ಗಳು ನನ್ನ ಕಾಲೇಜ್ ಫ್ರೆಂಡ್ಸ್ಗಳು, ನನಗೆ ಸಂಬಂಧಪಟ್ಟ ಕೆಲವು ಫ್ರೆಂಡ್ಸ್ಗಳಿಗೂ ನಾನು ರೆಫರ್ ಮಾಡಿದ್ದೀನಿ. ಅವರು ಸಹ ಅವ್ರ ಮಕ್ಳಿಗೆ ಆ ಚಾನಲ್ ತೋರಿಸ್ತಾ ಇದ್ದಾರೆ. ಒಂದು ಆಶ್ಚರ್ಯ ಅಂದರೆ ನನ್ನ ಫ್ರೆಂಡ್ ಮಗ ಒಬ್ಬ ಅವ್ರ ಚಾನಲ್ ನೋಡಿ ಅವ್ರ ತಂದೆ ಹತ್ರ ಹೋಗಿ ಕೇಳ್ತಾನೆ, ಅಪ್ಪ ನನಗೆ ಸಂಸ್ಕೃತಕ್ಕೆ ಸೇರಿಸು, ನಾನು ಸಂಸ್ಕೃತ ಕಲಿತೀನಿ. ಸೊ ಅವ್ರ ಚಾನಲ್ ಅಷ್ಟು ಚೆನ್ನಾಗಿದೆ. ಏನಕ್ಕೆ ಇದು ಹೇಳಿದೆ ಅಂದರೆ, ಮಕ್ಕಳಿಗೆ ನಾವು ಯಾವ ರೀತಿ ನಾವು ಬೆಳೆಸ್ತೀವಿ ಅದ್ರ ಬಗ್ಗೆ ಅವರು ಹೋಗ್ತಾರೆ. ದಯವಿಟ್ಟು ಮಕ್ಕಳುಗಳಿಗೆ ಇಂತಹ ಒಳ್ಳೊಳ್ಳೆ ಚಾನಲ್ಸ್ಗಳದ್ದು ಕಂಟೆಂಟ್ಗಳನ್ನ ತೋರಿಸಿ. ಬೇಡದೇ ಇರೋದೆಲ್ಲ ಅವರು ರೀಲ್ಸ್ ಅದೆಲ್ಲ ನೋಡ್ಕೊಂಡು ಹಾಳಾಗೋದಕ್ಕಿಂತ ಇದು ಅವ್ರಿಗೆ ತುಂಬ ಒಳ್ಳೆಯದು. ಸಂಸ್ಕೃತ ತಿಳ್ಕೊಂಡಷ್ಟು ಅವ್ರಿಗೆ ಗ್ರಾವಿಟೇಷನ್ ಪವರ್ ಮೈಂಡ್ದು ಚೆನ್ನಾಗಾಗುತ್ತೆ. ಮತ್ತು ಅವರು ಓದೋದ್ರಲ್ಲಿ ಅವ್ರಿಗೆ ಏಕಾಗ್ರತೆ ಬರುತ್ತೆ. ಮತ್ತು ನೆನಪಿನ ಶಕ್ತಿ ತುಂಬ ಹೆಚ್ಚಾಗುತ್ತೆ. ಇದನ್ನೆಲ್ಲ ನಮ್ಮ ಸಂಸ್ಕೃತಿ, ನಮ್ಮ ಧರ್ಮದಿಂದ ಆಚರಣೆ ವಿಚಾರಣೆಗಳನ್ನೆಲ್ಲ ನಾವು ಕಲಿತಾ ಹೋದರೆ.
ಸೊ ಜೇಠಾಲಾಲ್ ವಿಶ್ವಕರ್ಮ ದಾದಾಜಿ ನನಗೆ ಹೇಗೆ ಸಪೋರ್ಟ್ ಮಾಡಿದ್ರು, ನೀವುಗಳು ಸಹ ಅದೇ ರೀತಿ ನಮ್ಮ ದಾದಾಜಿ ಸಪೋರ್ಟ್ ತಗೊಳ್ಳಿ, ಮತ್ತು ಅವ್ರ ಲೈವ್ಗೆ ಜಾಯ್ನ್ ಆಗಿ ಅವ್ರ ವಿಡಿಯೋಸ್ಗಳನ್ನ ನೋಡಿ. ಸೊ ನಿಮಗೆ ಗೊತ್ತಾಗುತ್ತೆ, ನಾನು ಹೇಳೋ ಅವಶ್ಯಕತೆ ಇಲ್ಲ, ನೀವೇ ನೆಕ್ಸ್ಟ್ ಹೋಗಿ ಹುಡ್ಕೊಂಡು ಹೋಗಿ ನೋಡ್ತೀರಾ ದಾದಾಜಿದು ಎಷ್ಟು ಚೆನ್ನಾಗಿದೆ ಲೈವು, ಮತ್ತು ಅವ್ರದ್ದು ಕಂಟೆಂಟ್ಗಳೆಲ್ಲ ಎಷ್ಟು ಚೆನ್ನಾಗಿದೆ, ಮತ್ತು ಅವ್ರು ಎಲ್ಲರಿಗೂ ಎಷ್ಟು ಪ್ರೀತಿಯಿಂದ ಅವ್ರ ಲೈವ್ಗೆ ಯಾರೇ ಹೋದ್ರೂ ಸಣ್ಣ ಮಗುನ ಯಾವ ರೀತಿ ಬರ್ಮಾಡ್ಕೋತೀವಿ ಅಷ್ಟು ಪ್ರೀತಿಯಿಂದ ಅವರು ನಮ್ಮನ್ನ ಬರ್ಮಾಡ್ಕೋತಾರೆ, ಅಷ್ಟೇ ಪ್ರೀತಿಯಿಂದ ನಮ್ಮನ್ನ ಅವರು ನೋಡ್ಕೋತಾರೆ. ಪ್ರತಿಯೊಬ್ಬರು ಚಾನಲ್ಲು ಸಹ ಅವ್ರು ನೋಡ್ತಾರೆ. ನಿಮ್ಮ ಚಾನಲ್ನೆಲ್ಲ ಸಣ್ಣ ಪುಟ್ಟ ತಪ್ಪೇನಾದ್ರು ಇದ್ರೂ ಸಹ ಅವ್ರು ಅಲ್ಲೇ ಅದನ್ನು ತಿದ್ದು ಸರಿ ಮಾಡೋಕ್ಕೆ ಬರ್ತಾರೆ. ಒಂದ್ಸರಿ ಅವ್ರ ಲೈವಲ್ಲಿ ಇದು ನಾನು ಹೇಳಲೇಬೇಕು, ಒಂದ್ಸರಿ ಏನಾಯಿತು ಅಂದರೆ ಅವ್ರ ಲೈವಲ್ಲಿ ಡಬಲ್ ಗ್ರ್ಯಾಜುಯೇಟ್ ಲೇಡಿ ಒಬ್ಬರು ಏನೋ ಒಂದು ಥಂಬ್ನೇಲಲ್ಲಿ ಏನೋ ಒಂದು ಸ್ವಲ್ಪ ತಪ್ಪು ಮಾಡಿರ್ತಾರೆ, ಅವರು ಕೋಪ ಬಂದ್ಬಿಟ್ಟು ಅಲ್ಲೇ ರೇಗಿದ್ದಾರೆ. ಬಟ್ ಅವರಲ್ಲಿ ಎಷ್ಟು ಪ್ರೀತಿ, ಅವರು ಗೌರವ ಎಷ್ಟು ಸಂಪಾದನೆ ಮಾಡ್ಕೊಂಡಿದ್ದಾರೆ ಅಂದರೆ, ಅಷ್ಟು ಓದಿರೋ ಲೇಡಿ ಸಹ ಅವ್ರ ಹತ್ರ ಬೈಸ್ಕೊಂಡು दादाजी मैं आगे से इसको ध्यान रखूंगी, अच्छे से करूंगी ಅಂದ್ಬಿಟ್ಟು ಚೆನ್ನಾಗಿ ಮಾಡಿ ನೆಕ್ಸ್ಟ್ ಇನ್ನೊಂದು ಫ್ಯೂ ಡೇಸ್ ಆದಮೇಲೆ ಅವ್ರ ಲೈವಲ್ಲೇ ದಾದಾಜಿನೇ ಅವ್ರನ್ನ ಹೊಗಳಿದ್ದಾರೆ, ಬೇಟಾ आपका ಥಂಬ್ನೇಲ್ बहुत अच्छा है, आपने बहुत अच्छा काम किया. ಈ ರೀತಿ ಎಲ್ಲ ನಮ್ಮ ದಾದಾಜಿ ತುಂಬ ಸಪೋರ್ಟ್ ಮಾಡ್ತಾರೆ. ಸೊ ದಯವಿಟ್ಟು ನಿಮ್ಮ ಚಾನಲ್ನ ನೀವು ಚೆನ್ನಾಗಿ ರೀಚ್ ಮಾಡಬೇಕು, ಚೆನ್ನಾಗಿ ಮಾಡ್ಕೋಬೇಕಂದ್ರೆ ನಮ್ಮ ದಾದಾಜಿ ಲೈವ್ನ ನೀವು ನೋಡಬೇಕು. ಸೊ ಇವತ್ತು ನಾನು ಇದೊಂದು ಸ್ಮಾಲ್ ಇಂಟ್ರಡಕ್ಷನ್ ನಮ್ಮ ದಾದಾಜಿ ಬಗ್ಗೆ ಕೊಟ್ಟಿದ್ದೀನಿ. ಸೊ ನಮ್ಮ ದಾದಾಜಿ ಲೈವ್ನ ನೋಡಲೇಬೇಕು. ಹಾಗಂತ ನಮ್ಮ ಕನ್ನಡದಲ್ಲೂ ಸಹ ತುಂಬ ಒಳ್ಳೊಳ್ಳೆ ಚಾನಲ್ಸ್ಗಳಿದ್ದಾವೆ, ಇಲ್ಲ ಅಂತ ಹೇಳಲ್ಲ. ನಮ್ಮ ಇಶಿಮಾ ಚಾನಲ್ ಆಗಿರ್ಬೋದು, ನಮ್ಮ ಶಂಕರಣ್ಣನ ಚಾನಲ್ ಆಗಿರ್ಬೋದು, ತುಂಬ ಒಳ್ಳೊಳ್ಳೆ ಚಾನಲ್ಸ್ಗಳಿದ್ದಾವೆ. ಸೊ ಒಳ್ಳೆ ಮ್ಯೂಸಿಕಲ್ ಚಾನಲ್ಸ್ ಇದ್ದಾವೆ. ದಯವಿಟ್ಟು ಎಲ್ಲ ಚಾನಲ್ಸ್ಗಳು ಕಷ್ಟಪಟ್ಟು ಓನ್ ಕಂಟೆಂಟ್ ಇರುತ್ತಲ್ಲ ಅಂಥವ್ರ ವೀಡಿಯೋಸ್ಗಳನ್ನ ನಾವುಗಳು ನೋಡಬೇಕು. ನ್ಯೂ ಯೂಟ್ಯೂಬರ್ಸ್ಗಳು ಮತ್ತು ಅಪ್ಕಮಿಂಗ್ ಯೂಟ್ಯೂಬರ್ಸ್ಗಳಿಗೆ ಇವರೆಲ್ಲರೂ ಒಂದು ರೀತಿ ದಾರಿದೀಪ ಇದ್ದಂಗೆ. ಯಾವ ರೀತಿ ನಾವು ವೀಡಿಯೋಸ್ ಮಾಡಬೇಕು, ಎಲ್ಲೇನಾದ್ರು ಪ್ರಾಬ್ಲಮ್ ಆದರೆ ಯಾವ ರೀತಿ ಇದು ಮಾಡಬೇಕು. ಇವತ್ತಿಗೂ ಸಹ ನನಗೇನಾದ್ರು ಪ್ರಾಬ್ಲಮ್ ಆಯಿತು ಅಂದರೆ ನಾನು ಶಂಕರಣ್ಣಂಗೆ ಫೋನ್ ಮಾಡ್ಬಿಟ್ಟು ಅಣ್ಣ ಹಿಂಗಾಯ್ತಣ್ಣ ಹಂಗಾಯ್ತೋಣ ಅಂತ ಆ ರೀತಿ ಇದು ಮಾಡಿ, ಅಷ್ಟು ಒಳ್ಳೊಳ್ಳೆ ಗೈಡೆನ್ಸ್ಗಳಿದ್ದಾವೆ. ಸೊ ಎಲ್ಲರ ಚಾನಲ್ನು ಎಲ್ಲರೂ ಯಾರ್ಯಾರು ಓನ್ ಕಂಟೆಂಟ್ ಕಷ್ಟಪಟ್ಟು ಮಾಡ್ತಾರೋ ಅಂಥ ಚಾನಲ್ಸ್ಗಳಿಗೆ ದಯವಿಟ್ಟು ಪ್ರೋತ್ಸಾಹ ಕೊಡಿ. ಹಾಗೆ ನನ್ನ ದಾದಾಜಿ ಚಾನಲ್ಲು ಸಹ ಒಂದ್ಸರಿ ಬಂದು ವಿಸಿಟ್ ಮಾಡಿ. ನಿಮಗೆ ಅವರಿಂದ ಏನೇ ಚಾನಲ್ ರಿಲೇಟೆಡ್ ಹೆಲ್ಪ್ ಏನಾದ್ರು ಬೇಕು ಅಂದರೆ ನೀವು ನಮ್ಮ ದಾದಾಜಿಯಿಂದ ಆರಾಮಾಗಿ ತೊಗೋಬೋದು. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಸೊ ಇಷ್ಟೊತ್ತಂತ ನನ್ನ ವಿಡಿಯೋ ನೋಡಿದ್ದಕ್ಕೆ. ಸೊ ಥ್ಯಾಂಕ್ यू वेरी मच दादाजी, थैंक यू वेरी मच. सो दादाजी आपके वजह से ही आज मुझ में थोड़ी बहुत हिम्मत आई है. तो फिर से मैं अपना मेरे चैनल में मैंने लाइविंग स्टार्ट किया है. सो जो भी है दादाजी, आपकी आशीर्वाद और आपकी कृपा आपकी इस छोटी सी नन्ही सी पागल के ऊपर हमेशा रहे. सो थैंक यू दादाजी. ये जो मैंने छोटा सा वीडियो बनाया था दादाजी, ये आपके लिए बनाया था. आपके परमिशन के लिए भी मैंने 3 दिन वेट किया था, फिर आपने मुझे परमिशन दिया बेटा बनाओ करके. सो थैंक यू वेरी मच दादाजी. आपका आशीर्वाद सदा हम पर रहे, और हम आपका आशीर्वाद जो भी हमारे कर्नाटक या हमारे साउथ इंडियन से आपके चैनल पर आए उनके ऊपर भी रहे. सो सबका आप ऐसे ही प्यार बांटते रहिए दादाजी. आप खुश रहिए, बहुत अच्छे रहिए. भगवान आपको सदा सुखी और हेल्थ अच्छा दे, यही मैं भगवान श्री कृष्ण से एक छोटी सी प्रार्थना करती हूँ, भोले बाबा से भी. थैंक यू वेरी मच दादाजी. आज जो भी मेरे में कॉन्फिडेंस है ये आपके वजह से ही है. सो थैंक यू दादाजी, थैंक यू वेरी मच. यू आर सपोर्टिंग. सो मेरा अभी लाइव होता है ना दादाजी, आप कभी कभी मेरे लाइव में भी आ जाइएगा. सो मेरा लाइव का टाइमिंग्स है 8 बजे से 10 बजे तक. थैंक यू वेरी मच दादा.